ನಟ ಕಮಲ್ ಹಾಸನ್ ವಿವಾದಗಳಿಗೆ ಹೆಸರುವಾಸಿ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದ್ದಾರೆ. ಇವತ್ತೊಂದು ಅಂತಹದ್ದೇ ವಿವಾದವನ್ನ ಹುಟ್ಟು ಹಾಕೋ ಮೂಲಕ ಕನ್ನಡಿಗರನ್ನ ಕೆರಳಿಸಿದ್ದಾರೆ. ತಮಿಳು ನಟ ಕಮಲ್ ಹಾಸನ್ ವಿವಾದಾತ್ಮಕ ಹೇಳಿಕೆ ಇವಾಗ ಕನ್ನಡಿಗರ ಆಕ್ರೋಶಕ್ಕೆ ಗುರಿಯಾಗಿದೆ. ತಮಿಳಿನಿಂದ ಕನ್ನಡ ಹುಟ್ಟಿದ್ದು ಅಂತ ಅವರು ಕಾರ್ಯಕ್ರಮವೊಂದರಲ್ಲಿ ಹೇಳಿಕೆ ಕೊಟ್ಟರು. ಕನ್ನಡಿಗರ ಪ್ರೀತಿಯನ್ನ ಕೊಂಡಾಡಿದ್ದಾರೆ. ನಮ್ಮಿಂದ ಕನ್ನಡ ಬಂದಿದೆ ಅಂತ ಕೂಡ ಹೇಳಿದ್ದಾರೆ. ನಟ ಶಿವಣ್ಣ ಮುಂದೆಯೇ ಕಮಲ್ ಹಾಸನ್ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದು ತೀವ್ರ ಚರ್ಚೆಗೆ ಈಡಾಗಿದೆ. ತಮಿಳು ನಟ ಕಮಲ್ ಹಾಸನ್ನ ಹೇಳಿಕೆ ಎಷ್ಟು ಸರಿ? ಭಾಷೆಯ ಬಗ್ಗೆ ಅವರಿಗೆ ಅವರದ್ದೇ ಆದ ಪ್ರೀತಿ ಇರಬಹುದು, ಆದರೆ ಮತ್ತೊಂದು ಭಾಷೆಯನ್ನ ತಮ್ಮಿಂದ ಬೆಳೆದಿದ್ದು ಅಂತ ಹೇಳ್ಕೊಳ್ಳೋ ಮೂಲಕವಾಗಿ ಏನ್ ಸಾಧಿಸ್ಲಿಕ್ಕೆ ಹೊರಟಿದ್ದಾರೆ ಅನ್ನುವಂಥ ಪ್ರಶ್ನೆ, ಟೀಕೆಗಳು ಈಗ ವ್ಯಕ್ತವಾಗ್ತಾ ಇದೆ. ಇನ್ನುವರೆಗೂ ಕಮಲ್ ಹಾಸನ್ನಿಂದ ಯಾವುದೇ ರೀತಿಯ ಪ್ರತಿಕ್ರಿಯೆಗಳು ಬಂದಿಲ್ಲ. ಇದಕ್ಕೆ ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿಲ್ಲ. ಈ ಕಡೆ ಶಿವಣ್ಣ ಕೂಡ ಕಾರ್ಯಕ್ರಮದಲ್ಲಿ ಕುಳಿತಿದ್ರು. ಅವರು ಅದನ್ನ ಗಮನಿಸಿದ ಹಾಗೆ ಕಾಣಿಸ್ಲಿಲ್ಲ. இது அந்த ஊரில் இருக்கும் என் குடும்பம், அதனால தான் அவர் இங்கே வந்திருக்காரு. அதனால தான் நான் பேச்சை ஆரம்பிக்கும் பொழுது நான் உயிரே உறவே தமிழே என்று ஆரம்பித்தேன். அதில் தமிழிலிருந்து பிறந்தது தான் உங்கள் பாஷையும், அதனால் நீங்களும் அதில் உட்படுவீர்கள். இது அந்த ஊரில் இருக்கும் என் குடும்பம், அதனால தான் அவர் இங்கே வந்திருக்காரு. அதனால தான் நான் பேச்சை ஆரம்பிக்கும் பொழுது நான் உயிரே உறவே தமிழே என்று ஆரம்பித்தேன். ತಮಿಳಿನಿಂದಲೇ ಕನ್ನಡ ಹುಟ್ಟಿದ್ದು ಅಂತ ಯಾವ ಅರ್ಥದಲ್ಲಿ, ಯಾವ ಅಧ್ಯಯನದಲ್ಲಿ ಅವರು ಓದಿ ಹೇಳ್ತಾ ಇದ್ದಾರೋ ಗೊತ್ತಿಲ್ಲ. ಒಟ್ನಲ್ಲಿ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಕಮಲ್ ಹಾಸನ್. ತಮ್ಮ ಸಿನಿಮಾದ ಕಾರ್ಯಕ್ರಮ ಅದಾಗಿತ್ತು. ಚೆನ್ನೈನಲ್ಲಿ ನಡೆದಂತಹ ಕಾರ್ಯಕ್ರಮಕ್ಕೆ ಶಿವರಾಜ್ ಕುಮಾರ್ ಕೂಡ ಹೋಗಿದ್ರು. ಶಿವರಾಜ್ ಕುಮಾರ್ ಕಮಲ್ ಹಾಸನ್ ಅವರನ್ನ ಹಾಡಿ ಹೊಗಳಿದ್ದು, ಕಮಲ್ ಹಾಸನ್ ರಾಜ್ಕುಮಾರ್ ಅವರನ್ನ ಹಾಡಿ ಹೊಗಳಿದ್ದು ಎಲ್ಲವೂ ಕೂಡ ಕಾಮನ್ ಆಗಿತ್ತು. ಬಟ್ ಅವರು ಹೇಳಿದ ಸ್ಟೇಟ್ಮೆಂಟ್ ಎಲ್ಲರನ್ನ ಕೂಡ ಆಕ್ರೋಶಕ್ಕೆ ತಳ್ಳಿದೆ.